ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ವಾಟರ್ ಪೊಲ್ಯೂಷನ್ ಎಸ್ಸೆ ಅಂದ್ರೆ ಜಲ ಮಾಲಿನ್ಯದ ಪ್ರಬಂಧ ನೋಡ್ತಾ ಇದೀವಿ. ಹಾಗಾದ್ರೆ ಇಂಗ್ಲಿಷ್ ನಲ್ಲಿ ಯಾವ ರೀತಿಯಾಗಿ ಬರ್ದು ನಾವು ಫುಲ್ ಮಾರ್ಕ್ಸ್ ಪಡಲಿಕ್ಕೆ ಸಾಧ್ಯ ಅಂತಕ್ಕ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೇನೆ ನಿಮ್ಗೆ ಯಾವ ಒಂದು ಎಸ್ಸೆ ರೇಟಿಂಗ್ ಬೇಕಂತೇಳಿ ಕೌನ್ಸಿಲಿಂಗ್ ಕಾಲ್ ಮಾಡಿ ಆ ರೀತಿ ಎಸ್ಸೆ ರೇಟಿಂಗ್ ಬರ್ಲಿಕ್ಕೆ ನಾನು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟವಾಯ್ತು, ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಮುಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ರೈಟ್, ಹಾಗಾದ್ರೆ ಮೊದಲು ಇಂಟ್ರೊಡಕ್ಷನ್ ಅಂತಕ್ಕಂಥ ನೋಡ್ತೋಣ. ಇಂಟ್ರೊಡಕ್ಷನ್ ಇಂಗ್ಲಿಷ್ ಇಂಟ್ರೊಡಕ್ಷನ್, ಕನ್ನಡದಲ್ಲಿ ಪೀಠಿಕೆ ಅಂತ ನಾವು ಕರಿತೇವೆ. ರೈಟ್, ಪ್ರಸ್ತಾವನೆ ಅಂತಾನು ಕರಿತೇವೆ. ಇಲ್ಲ ಇಂಟ್ರೊಡಕ್ಷನ್ ಅಂತಕ್ಕಂಥ ಬರ್ದು ಇಲ್ಲಿ ಏನ್ ಮಾಡ್ತೀರಾ, ವಾಟರ್ ಈಸ್ ಫ್ರೀ ಗಿಫ್ಟ್ ಆಫ್ ನೇಚರ್. ಇಲ್ಲಿ ಇಂಟ್ರೊಡಕ್ಷನ್ ಅಂತ 4-5 ಸಾಲುಗಳನ್ನು ಮುಗಿಸ್ಬಿಡ್ರಿ ಮಕ್ಕಳೇ. ಓಕೆನಾ? ಇಲ್ಲ ನೋಡಿ, ವಾಟರ್ ಇಸ್ ಫ್ರೀ ಗಿಫ್ಟ್ ಆಫ್ ನೇಚರ್ ಅಂದ್ರೆ ನೀರು ಪ್ರಕೃತಿಯ ಉಚಿತ ಕೊಡುಗೆ. ಪ್ರಕೃತಿ ನೀಡ್ತಕ್ಕಂಥ ಉಚಿತ ಗಿಫ್ಟ್ ಯಾವ್ದಂದ್ರೆ ವಾಟರ್ ಅಂತಕ್ಕಂಥದ್ದು. ಹೌದಾ? ಅಂತ ಇಟ್ಸ್ ಎಸೆನ್ಷಿಯಲ್ ಟು ಆಲ್ ಲಿವಿಂಗ್ಸ್. ನೀರು ಅಂತಕ್ಕಂಥದ್ದು ಎಸೆನ್ಷಿಯಲ್, ಬೇಕೇ ಬೇಕು ಎಲ್ಲ ಜೀವಿಗಳಿಗೆ, ನಮಗೂ ಬೇಕು, ಎಲ್ಲ ಪ್ರಾಣಿಗಳಿಗೂ ನೀರು ಅಂತಕ್ಕಂಥ ಬೇಕೇ ಬೇಕು, ಅತ್ಯಗತ್ಯ ಅಂತಕ್ಕಂಥದ್ದು. ಇಟ್ ಕವರ್ಸ್ ಅರೌಂಡ್ 70% ಆಫ್ ದ ಅರ್ತ್. ಈ ನೀರು ಅಂತಕ್ಕಂಥದ್ದು ಭೂಮಿಯ 70 ಭಾಗ ನೀರು ನಾವು ಕಂಡು ಬರ್ತೇವೆ, ಇನ್ನು 30 ಭಾಗ ಏನಿರ್ತದೆ, ಭೂಮಿ ಇರ್ತದೆ. ಚಿತ್ರ ಕಾಣ್ತಿದೆಯಾ ನೋಡಿ, 70% ನೀರೇ ಇರ್ತಕ್ಕಂಥದ್ದು. ಅಂತ ನೌ ಎ ಡೇ ವಾಟರ್ ಈಸ್ ಬೀಯಿಂಗ್ ಪೊಲ್ಯೂಟೆಡ್. ನೋಡಿ, ಇತ್ತೀಚಿನ ದಿನದೊಳಗೆ ಏನಾಗ್ತಾ ಇದೆ ಅಂದ್ರೆ ನೀರು ಅಂತಕ್ಕಂಥದ್ದು ಕಲುಷಿತ ಆಗ್ತಾ ಇದೆ. ಓಕೆ, ನೀರು ಅಂತಕ್ಕಂಥ ಕೆಡ್ತಾ ಇದೆ, ಕಲುಷಿತ ಆಗ್ತಾ ಇದೆ ಅಂತಕ್ಕಂಥದ್ದು. ಮ್ಯಾನ್ ಈಸ್ ದ ಮೇನ್ ರೀಸನ್ ಫಾರ್ ಇಟ್. ಈ ಕಲುಷಿತ ಆಗ್ಲಿಕ್ಕೆ ಯಾರ ಕಾರಣ? ಈ ಮನುಷ್ಯನೇ. ಈ ಮನುಷ್ಯನಿಂದ ನೀರೆಲ್ಲ ಹಾಳಾಗ್ತಾ ಇದೆ, ಕೆಡ್ತಾ ಇದೆ ಅಂತಕ್ಕಂಥ ನೋಡ್ಬೋದು ಮಕ್ಕಳೇ. ಓಕೆ, ಇಲ್ಲಿ ಇಂಟ್ರೊಡಕ್ಷನ್ ಅಂತ ರೀತಿಯಾಗಿ ಅಂತ ಏನ್ ಬರೀಬೇಕು ಅಂದ್ರೆ, ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್ ಅಂತಕ್ಕಂಥದ್ದು. ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್ ಅಂದ್ರೆ ಜಲ ಮಾಲಿನ್ಯದ ಕಾರಣ ಏನು, ಏನೆಲ್ಲ ಕಾರಣ ಕಡ್ಲಿಕ್ಕೆ ಏನ್ ಕಾರಣ ಅಂತ ಒಂದೊಂದಾಗಿ ನೋಡ್ತೋಣ. ನೋಡಿ, ಮೊದಲನೇ ನೋಡಿ, ವೇಸ್ಟೇಜ್ ಡಿಸ್ಚಾರ್ಜಸ್ ಫ್ರಮ್ ಫ್ಯಾಕ್ಟ್ರೀಸ್. ನೋಡಿ, ಕಾರ್ಖಾನೆ ತ್ಯಾಜ್ಯ ಹೊರ ಸೂಸ್ತಕ್ಕಂಥದ್ದು ಯಾವ್ದು ಅನಗತ್ಯ ಇರ್ತದೆ ಅದೆಲ್ಲ ನೀರನ್ನೇ ಬಿಟ್ಟು ಬಿಡ್ತಾರೆ ಫ್ಯಾಕ್ಟರಿ. ಅವಾಗ ಏನಾಗುತ್ತೆ, ನೀರು ಕಲುಷಿತ ಆಗ್ತದೆ. ಕಲುಷಿತ ಆಗಲಿಕ್ಕೆ ಕಾರಣ. ಎರಡನೇದು ಪಾಯಿಂಟ್ ನೋಡಿ, ಸೆಕೆಂಡ್ ಪಾಯಿಂಟ್, ಸ್ವೇಜ್ ಫ್ರಮ್ ಹೌಸ್ ಹೋಲ್ಡ್ಸ್ ಅಂದ್ರೆ ಸ್ವೇಜ್ ಅಂದ್ರೆ ಏನು, ವೇಸ್ಟ್ ವಾಟರ್ ಅಂತಕ್ಕಂಥದ್ದು. ವೇಸ್ಟ್ ವಾಟರ್ ಫ್ರಮ್ ಹೌಸ್ ಹೋಲ್ಡ್ಸ್ ಅಂದ್ರೆ ಮನೆಯಲ್ಲಿ ಬೇಕಿಲ್ಲದ ನೀರು ಇರ್ತದೆ, ಎಲ್ಲವೂ ನೀರಿನೊಳಗೆ ಬಿಟ್ಟು ಬಿಡ್ತೀವಿ. ಹಾಗೇನಾಗುತ್ತೆ ಅಂದ್ರೆ ಆ ಪೊಲ್ಯೂಷನ್ ಆಗ್ತದೆ ವಾಟರ್ ಅಂತಕ್ಕಂಥದ್ದು. ಅದಂತ. ಥರ್ಡ್ ಪಾಯಿಂಟ್, ಯೂಸೇಜ್ ಆಫ್ ಕೆಮಿಕಲ್ ಇನ್ ಅಗ್ರಿಕಲ್ಚರ್. ನೋಡಿ, ಅಗ್ರಿಕಲ್ಚರ್ ಕೃಷಿಯಲ್ಲಿ ನಾವೆಂತ ಒಂದು ಗೊಬ್ಬರ ಬಳಸ್ತಾ ಇದೀವಿ ಅಂದ್ರೆ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದೀವಿ. ಆ ಗೊಬ್ಬರ ನೀರಿನೊಳಗೆ ಕಲ್ತು ನೀರು ಕಲುಷಿತ ಆಗ್ತದೆ, ಅಲ್ಲಿನ ಚಿಕ್ಕ ಚಿಕ್ಕ ಜೀವಿಗಳು ಸತ್ತು ಹೋಗ್ಬಿಡ್ತವೆ. ಹೌದಾ? ರೈಟ್. ಫೋರ್ತ್ ಪಾಯಿಂಟ್ ನೋಡಿ, ಆಯಿಲ್ ಸ್ಪಿಲೇಸ್ ಫ್ರಮ್ ಶಿಪ್ಸ್ ಅಂದ್ರೆ ಇಲ್ಲಿ ನೋಡಿ, ಆಯಿಲ್ ಸ್ಪಿಲೇಸ್ ಅಂದ್ರೆ ಏನಂದ್ರೆ ಹಡಗದಿಂದ ತರ್ತಿರ್ತಾರೆ, ಅಲ್ಲಿ ಆಯಿಲ್ ಅನ್ನ ನೀರಿನೊಳಗೆ ಸೋರಿಕೆ ಆಗ್ತದೆ. ಸೋರಿಕೆ ಏನಾಗೋದಕ್ಕೆ ಅಲ್ಲಿ ವಾಟರ್ ಪೊಲ್ಯೂಷನ್ ಆಗಲಿಕ್ಕೆ ಕಾರಣ ಆಗ್ತದೆ. ಓಕೆ, ಅದಾನಂತರ ಫಿಫ್ತ್ ಪಾಯಿಂಟ್ ನೋಡಿ, ಸಾಯಿಲ್ ಪೊಲ್ಯೂಷನ್ ಅಂಡ್ ಡಿಫಾರೆಸ್ಟ್ರೇಷನ್. ನೋಡಿ, ಮಣ್ಣಿನ ಮಾಲಿನ್ಯ ಮತ್ತು ಅರಣ್ಯ ನಾಶ ಇದಕ್ಕೆ ಕಾರಣ ಆಗ್ತದೆ. ಅದಾನಂತರ ಸಿಕ್ಸ್ ಪಾಯಿಂಟ್, ಥ್ರೋಯಿಂಗ್ ಲಿಟರ್ ಇನ್ ರಿವರ್ಸ್ ಅಂತಕ್ಕಂಥದ್ದು. ಏನು ಕಸವನ್ನ, ಲಿಟರ್ ಅಂದ್ರೆ ಕಸವನ್ನ ನಾವ್ ಏನ್ ಮಾಡ್ತೀವಿ, ನದಿಗಳಿಗೆ ಹೇಸಿ ಬಿಡ್ತೀವಿ. ಓಕೆನಾ? ಅವಾಗ ಅದು ಏನಾಗ್ತದೆ, ಜಲ ಮಾಲಿನ್ಯ, ವಾಟರ್ ಪೊಲ್ಯೂಷನ್ ಆಗ್ತದೆ. ಅರ್ಬನ್ ಡೆವಲಪ್ಮೆಂಟ್, ನಗರೀಕರಣ ಆಗ್ಬೇಕಂತೇಳಿ ನಾವು ಬಿಲ್ಡಿಂಗ್ ಕಟ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆಪ್ಪ ಅಂದ್ರೆ ಅದರಿಂದನೂ ಕೂಡ ಇಲ್ಲಿ ವಾಟರ್ ಪೊಲ್ಯೂಷನ್ ಆಗ್ಲಿಕ್ಕೆ ಸಾಧ್ಯ. ಕಾಜಸ್, ಅದು ಕೂಡ ಕಾಜಸ್ ಆಗಿರುತ್ತೆ. ಇದರಲ್ಲಿ 7 ಪಾಯಿಂಟ್ ಇದಾವೆ. ಇದರಲ್ಲಿ ಈಸಿ ಇರ್ತಕ್ಕಂಥ 5 ಪಾಯಿಂಟ್ ಬರೆದ್ರೆ ಸಾಕು ನೀವು. ಓಕೆನಾ? ಅದಾದ ನಂತರ ಏನು ಬರೀಬೇಕು ನೋಡಿ, ಎಫೆಕ್ಟ್ ಆಫ್ ವಾಟರ್ ಪೊಲ್ಯೂಷನ್, ಜಲ ಮಾಲಿನ್ಯ ಪರಿಣಾಮ ನಾವು ನೋಡ್ತಾ ಹೋಗೋಣ. ಓಕೆನಾ? ಫಸ್ಟ್ ಪಾಯಿಂಟ್ ನೋಡಿ, ಯೂಸ್ ಆಫ್ ಪೊಲ್ಯೂಟೆಡ್ ವಾಟರ್ ಮೇ ಕಾಸ್ ಸೀರಿಯಸ್ ಡಿಸೀಸಸ್. ನೋಡಿ, ಕಲುಷಿತ ನೀರಿನ ಬಳಕೆ ಮಾಡೋದ್ರಿಂದ ಗಂಭೀರವಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತವೆ, ಡಿಸೀಸಸ್ ಬರ್ತವೆ, ಕಾಯಿಲೆಗಳು ಬರ್ತವೆ, ಕಾರಣ ಆಗ್ತದೆ ಇದು ಅಂತಕ್ಕಂಥದ್ದು. ಎರಡನೇದು, ಡಿಸ್ಟರ್ಬ್ಸ್ ದ ಫುಡ್ ಚೈನ್ ಅಂಡ್ ನ್ಯಾಚುರಲ್ ಬ್ಯಾಲೆನ್ಸ್. ನೋಡಿ, ಇದು ಆಹಾರ ಸರಪಳಿಯನ್ನು ಕೆಡಿಸ್ತದೆ, ಅದೇ ರೀತಿ ನೈಸರ್ಗಿಕ ಸಮತೋಲನವನ್ನು ಅಡ್ಡಿ ಉಂಟಾಗ್ತದೆ ಇದರಿಂದ. ಓಕೆನಾ? ಥರ್ಡ್ ಪಾಯಿಂಟ್, ಆಯಿಲ್ ಸ್ಪಿಲ್ಸ್ ಕ್ಯಾನ್ ಕಿಲ್ ಅಕ್ವೆಟಿಕ್ ಕ್ರಿಯೇಚರ್ಸ್. ಅಂದ್ರೆ ತೈಲ ಸೋರಿಕೆಯಿಂದ ಜಲಚರ ಕೊಲ್ತೀವಿ ನಾವು. ಅವ್ರ ನೀರಿನೊಳಗೆ ಆಯಿಲ್ ಬಿಲ್ದೈಟ್ ಏನಾಗುತ್ತೆ, ಅದು ಸತ್ತು ಹೋಗ್ತದೆ. ಯಾವ್ದಂದ್ರೆ ಈ ಸಣ್ಣ ಸಣ್ಣ ಜೀವಿಗಳು, ಮೀನುಗಳಾಗಿರ್ಬೋದು, ಸಣ್ಣ ಸಣ್ಣ ಜೀವಿಗಳು ಸತ್ತು ಹೋಗ್ತದೆ ನೀರಿನಲ್ಲಿರ್ತಕ್ಕಂಥದ್ದು. ಅದಂತ. ಫೋರ್ತ್, ಆಲ್ಗೆ ಬ್ಲೂಮ್ಸ್ ಅಂದ್ರೆ ಪಾಚಿ ಹಿಡ್ತಕ್ಕಂಥದ್ದು. ಫಿಫ್ತ್ ಪಾಯಿಂಟ್ ನೋಡಿ, ಇಟ್ ಎಫೆಕ್ಟ್ಸ್ ಮೇನ್ಲಿ ಇನ್ ಅವರ್ ಹೆಲ್ತ್. ಇದರಿಂದ ನಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರುಂಟಾಗ್ತದೆ ಅಂತಕ್ಕಂಥ ನೋಡ್ಬೋದು ವಾಟರ್ ಪೊಲ್ಯೂಷನ್ ಇಂದ.
ಅದ ನಂತರ ಏನ್ ಬರಿಬೇಕು ಇಲ್ಲಿ ನೋಡಿದಾಗ ಇಲ್ಲಿ ನೋಡಿ ರೆಮಿಡೀಸ್ ಆಫ್ ವಾಟರ್ ಪೊಲ್ಯೂಷನ್. ರೆಮಿಡೀಸ್ ಆಫ್ ವಾಟರ್ ಪೊಲ್ಯೂಷನ್ ಅಂದ್ರೆ ಏನು ಇದಕ್ಕೆ ಅರ್ಥ ಅಂತಂದ್ರೆ ಇಲ್ಲಿ ಜಲಮಾಲಿನ್ಯದ ಪರಿಹಾರಗಳು ನೋಡ್ತಾ ಹೋಗೋಣ. ಜಲಮಾಲಿನ್ಯದ ಪರಿಹಾರಗಳು ಒಂದೇ ಪಾಯಿಂಟ್ ನೋಡಿ, ಸ್ಟೆಬಿಲೈಸೇಷನ್ ಆಫ್ ಇಕೋಸಿಸ್ಟಮ್ ಅಂತಕ್ಕಂಥದ್ದು. ಇಕೋಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆಯನ್ನ ಸ್ಥಿರೀಕರಣಗೊಳಿಸ್ತಕ್ಕಂಥದ್ದು ನಾವು. ರೀಸೈಕಲ್ ಆಫ್ ವೇಸ್ಟ್ ಅಂತಕ್ಕಂಥದ್ದು, ತ್ಯಾಜ್ಯಗಳನ್ನು ಮರುಬಳಕೆ ಮಾಡ್ತಕ್ಕಂಥದ್ದು, ಬಿಸಾಡದೆ ಅದನ್ನ ಮರುಬಳಕೆ ಮಾಡ್ತಕ್ಕಂಥದ್ದು. ಥರ್ಡ್ ಪಾಯಿಂಟ್ ನೋಡಿ, ಆಯಿಲ್ ಸ್ಪಿಲ್ಸ್ ಶುಡ್ ಬಿ ಪ್ರಿವೆಂಟೆಡ್ ಅಂದ್ರೆ ತೈಲ ಸೋರಿಕೆಯನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು. ಫೋರ್ತ್ ಪಾಯಿಂಟ್ ನೋಡಿ, ಟ್ರೀ ಶುಡ್ ಬಿ ಪ್ಲಾಂಟೆಡ್ ಅಲಾಂಗ್ ದ ರಿವರ್ಸ್ ಅಂದ್ರೆ ನದಿಗಳ ಉದ್ದಕ್ಕೂ ಮರಗಳನ್ನ ನೆಡಬೇಕು. ಓಕೆನಾ. ಅಂತ ಫಿಫ್ತ್ ಪಾಯಿಂಟ್, ಅವೇರ್ನೆಸ್ ಶುಡ್ ಬಿ ಕ್ರಿಯೇಟೆಡ್ ಅಮಾಂಗ್ ದ ಪೀಪಲ್. ಜನರಿಗೆ ತಿಳಿಸ್ಕೊಡ್ಬೇಕು, ನದಿಗಳ ಉದ್ದಕ್ಕೂ ಮರಗಳನ್ನ ಬೆಳೆಸಬೇಕು, ಅನಂತರ ನೀವು ಜನಗಳಿಗೆ ತಿಳಿಸ್ಕೊಡ್ಬೇಕು ಇದ್ರ ಬಗ್ಗೆ. ಓಕೆನಾ. ವಾಟರ್ ಪೊಲ್ಯೂಷನ್ ಮಾಡಬಾರ್ದು, ಇದರಿಂದ ನಮಗೆ ಹಾನಿ ಅಂತಕ್ಕಂಥದ್ದು ಅವರಿಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಅವೇರ್ನೆಸ್ ಮಾಡಬೇಕು. ಸಿಕ್ಸ್ತ್ ಪಾಯಿಂಟ್, ಗವರ್ಮೆಂಟ್ ಶುಡ್ ಟೇಕ್ ಸ್ಟ್ರಿಕ್ಟ್ ರೂಲ್ಸ್ ಅಂದ್ರೆ ಸರ್ಕಾರಿ ಕಠಿಣ ನಿಯಮಗಳನ್ನು ತೆಗೆದುಕೋಬೇಕು, ಕಠಿಣ ಚರ್ಯಗಳನ್ನ ರೂಲ್ಸ್ ಗಳನ್ನ ತರಬೇಕು ಅಂತಕ್ಕಂಥದ್ದು. ಸೆವೆಂತ್ ಪಾಯಿಂಟ್, ಡು ನಾಟ್ ಥ್ರೂ ಇಂಡಸ್ಟ್ರಿಯಲ್ ಫಾರ್ಮ್ ಆರ್ ಅದರ್ ವೇಸ್ಟ್ ಅಂಡ್ ಸ್ವೇಸ್ ಇನ್ ಟು ರಿವರ್. ನೋಡಿ, ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥದ್ದು ತ್ಯಾಜ್ಯ ಇರ್ತದ ಅದ್ರಲ್ಲಿ ಹಾಕದೇ ಇರ್ತಕ್ಕಂಥದ್ದು ಅಥವಾ ಕೊಳಚೆ ನೀರನ್ನ ನದಿಗೆ ಎಸದೇ ಇರ್ತಕ್ಕಂಥದ್ದು ಅಂತ ನೋಡ್ಬೋದು. ಏತ್ ಪಾಯಿಂಟ್ ನೋಡಿ, ಪ್ರಾಕ್ಟೀಸ್ ಆಫ್ ಆರ್ಗಾನಿಕ್ ಫಾರ್ಮಿಂಗ್. ನಾವು ಅಭ್ಯಾಸ ಮಾಡ್ಕೋಬೇಕು, ಸಾವಯವ ಕೃಷಿನ ನಾವು ಅಭ್ಯಾಸ ಮಾಡ್ಕೋಬೇಕು ಅಂತಕ್ಕಂಥದ್ದು. ಓಕೆನಾ. ರಸಗೊಬ್ಬರದ ಬಿಟ್ಟು ಸಾವಯವ ಕೃಷಿ ಅಭ್ಯಾಸ ಮಾಡ್ಕೋಬೇಕು. 9th ಪಾಯಿಂಟ್, ಮಿನಿಮೈಸಸ್ ದ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಅಂಡ್ ಫರ್ಟಿಲೈಸರ್ಸ್. ನಾವು ಕೀಟನಾಶಕಗಳನ್ನ ರಸಗೊಬ್ಬರಗಳನ್ನ ನಾವು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅಂತ ಮ್ಯಾನೇಜಿಂಗ್ ದ ವೇಸ್ಟ್ ಅಂಡ್ ಗಾರ್ಬೇಜ್ ಪ್ರಾಪರ್ಲಿ. ನಾವು ತ್ಯಾಜ್ಯ ಮತ್ತು ಕಸದ ಸರಿಯಾಗಿ ನಿರ್ವಹಣೆ ಮಾಡಬೇಕು, ನೀರಿನ ಆಗದೆ ಅದನ್ನ ಒಂದ್ ಕಡೆಗೆ ಹಾಕೋ ವ್ಯವಸ್ಥೆ ನಾವು ಮಾಡಬೇಕು ಅಂತಕ್ಕಂಥದ್ದು. ಲಾಸ್ಟ್ಗೆ ಕನ್ಕ್ಲೂಷನ್, ಉಪಸಂಹಾರ ಅಂತ ನೋಡ್ತೇವೆ. ಓಕೆನಾ. ಉಪಸಂಹಾರ ತಗೊಂಡಲ್ಲಿ ವಾಟರ್ ಪೊಲ್ಯೂಷನ್ ಟುಡೇ ಹ್ಯಾಸ್ ಬಿಕೇಮ್ ಎ ಸೀರಿಯಸ್ ಇಶ್ಯೂ. ಎಂತ ಇದು ಅಂದ್ರೆ ಬಿಕಮ್ ಎ ಸೀರಿಯಸ್ ಇಶ್ಯೂ. ಈಗಿನ ಕಾಲದೊಳಗೆ ನೀರಿನ ಸಮಸ್ಯೆ ಅಂತಕ್ಕಂಥದ್ದು ಪ್ರಮುಖ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಇಂಪಾರ್ಟೆಂಟ್ ಟು ಕಂಟ್ರೋಲ್ ದ ವಾಟರ್ ಪೊಲ್ಯೂಷನ್. ಇದು ಪ್ರಮುಖ ಸಮಸ್ಯೆ ಆಗಿರ್ತಕ್ಕಂಥದ್ದು ವಾಟರ್ ಪೊಲ್ಯೂಷನ್ ಅಂತಕ್ಕಂಥದ್ದು. ವಿತೌಟ್ ವಾಟರ್ ವಿ ಕಾಂಟ್ ಸರ್ವೈವ್. ನೀರಿಲ್ದ ನಾವು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಕೀಪ್ ವಾಟರ್ ಕ್ಲೀನ್. ಆದ ಕಾರಣ ನಮ್ಮ ಜವಾಬ್ದಾರಿ, ಎಂತ ಜವಾಬ್ದಾರಿ ಅಂದ್ರೆ ನೀರನ್ನು ಸ್ವಚ್ಛ ಇಡ್ತಕ್ಕಂಥ ಜವಾಬ್ದಾರಿ ನಮ್ದು. ಅಂಡ್ ಮೇಕ್ ಅವರ್ ಅರ್ತ್ ಹೆಲ್ದಿ ಫಾರ್ ಲಿವಿಂಗ್. ಹಾಗೇನಾಗುತ್ತೆ ಅಂದ್ರೆ ಈ ಭೂಮಿ ಅಂತಕ್ಕಂಥದ್ದು ಆರೋಗ್ಯವಾಗಿರಲು ಸಾಧ್ಯ. ಓಕೆನಾ. ಇನ್ನೊಬ್ರಿಗೂ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ರೈಟ್. ರೆಮಿಡೀಸ್ ಆಫ್ ವಾಟರ್ ಪೊಲ್ಯೂಷನ್ ಈ ಒಂದು 10 ಪಾಯಿಂಟ್ ನಲ್ಲಿ ಒಂದು 6-7 ಪಾಯಿಂಟ್ ಬರ್ದು. ಓಕೆನಾ. ರೈಟ್. ಹಾಗಾದ್ರೆ ಒಂದು ಎಸ್ ರೈಟಿಂಗ್ ಅಂತ ಇಷ್ಟು ಆಯ್ತು. ಇಷ್ಟು ಆದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಮಿರ್ಚಲ್ ಸಾಧ್ಯ. ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿ ಎಸ್ ರೈಟಿಂಗ್ ಲೆಟರ್ ರೈಟಿಂಗ್ ಬೇಕಂತ ಕಾಮೆಂಟ್ ಮಾಡಿ. ಆ ರೀತಿ ಎಸ್ ರೈಟಿಂಗ್ ಲೆಟರ್ ರೈಟಿಂಗ್ ಪ್ರಯತ್ನ ಬರ್ತಾನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.